ಇದ್ರೊಳಗ ಪದಗಳನ್ನ ಹಾಕ್ಬೇಕು. ಮೊದಲು ನೀವು ಸಿಂಗಲ್ ನೋಡ್ಕೊಂಡಪ್ಪ ಅಂದ್ರೆ ಅದು ಸಿಂಗಲ್ ನೋಡ್ಕೊಂಡ ನಾವು ಮಗು ನೋಡ್ಕೊಡಂಗಿದೆ. ಆ ಕಾಲಗಳ ಆನಂದ ಮಂಡಳಿಗೆ ಅದು ಮನಸ್ಸಿಗೆ ನೋಡುವಂತದ್ದಾಗ್ತದೆ. 16 ಊಟದೊಳಗ ನೀವು 16 ಊಟಗಳನ್ನು ಮಹಾದೇವಪ್ಪ ಯಾದವ್ ಕಡೆಯಲ್ಲಿ ಬಂದ್ರಪ್ಪ ಅಂತಂದ್ರೆ ಪ್ರತಿ ವರ್ಷ ಸಕ್ಕರೆ ಕೊಟ್ಟಿರ್ತಕ್ಕಂತ ಒಂದು ಹೆಮ್ಮೆ ಅವನ ಆಶೀರ್ವಾದ ಅವ್ರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಕಿಂದಿ ನೀವೇನ ನೀವು ಮಾಡಿಲ್ಲ. ಆ ಕಿಂದಿ ಮತ್ತೊಂದು ಅವಕಾಶ ಮಾಡಿ ಕೊಟ್ಟಂಗ ಆಗ್ತದ. ಮಾದೇವಪ್ಪ ದೇಶ ಹೇಳಿ ಇಚ್ಛಾಗೋದಾಗಿ ಅದು ವೈಯಕ್ತಿಕವಾಗಿ ಕೇಳ್ಕೊಂಡಿರ್ತ. ಇವತ್ತೇನಪ್ಪ ಅಂದ್ರೆ ಎಬ್ರಿ ಅಂತ ಹೇಳ್ತಾನ ದವಾಖಾನೆ ಕಟ್ಟಿತ್ತು, ಕಲ್ಯಾಣ ಮಂಟಪ ಕಟ್ಟಿಸ್ಬೇಕಾಗಿತ್ತು, ತಾಳಿ ಕಟ್ಟಿಸ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರದ ಅಧೀನದೊಳಗೆ ಇರ್ತಕ್ಕಂಥದ್ದು ಬಹಳ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕಾಗ್ತದ. ಹೀಗಾಗಿ ಎಫ್ಡಿ ತಗೊಂಡ ಬೇರೆ ಬೇರೆ ಇದು ಮಾಡ್ಬೇಕಾಗಿರ್ತಂದ್ರ ಮಾಲಕರ ಇರ್ತಕ್ಕಂಥ ಜನರಲ್ ಬಾಡಿ ಒಳಗ ಅದನ್ನ ಪರ್ಮಿಷನ್ ತಗೊಂಡ್ ಮಾಡ್ಬೇಕಾಗ್ತದೆ. ಬರ್ತಿರ್ತಕ್ಕಂಥ ತೀರ್ಮಾನಗಳಿಗೆ ಜನರಲ್ ಬಾಡಿ ಮೀಟಿಂಗ್ ಪರ್ಮಿಷನ್ ತಗೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಇನ್ನೊಂದು ಹೇಳ್ತಾವ, ಏನ್ ಹೇಳ್ತಾವ, ಇವತ್ತು ಅಧ್ಯಕ್ಷ ಒಂದು ಗಾಡಿ ಕೊಟ್ಟಿದ. ಆ ಗಾಡಿ ಕೊಟ್ಟದ ಯಾವ್ದೋ ಮಾಲೆ ಗಾಡಿ ಅಂತ ಬಳಸ್ಕೊಂಡ್ ಆಗ್ತೈತಿ. ರೈತರು ನಾವು ಲಕ್ಷಣ ಪಗಾರ ಕೊಟ್ಟಿದ್ರೆ ಅದ್ ಲಕ್ಷಣ ಹೋಗ್ಬೇಕಾದ್ರೆ ಆ ಗಾಡಿ ತಗೊಂಡ್ ಹೋಗ್ಬೇಕು. ಯಾರು ಮನೆಯೊಳಗ ಯಾರೋ ಮೈದವ್ರ ಮನೆಗೆ ಏನೊಂದು ಕಾರ್ಯಕ್ರಮ ಇರ್ತಂದ್ರೆ ಗಾಡಿ ತಗೋಕ ಗಾಡಿ ತಗೊಂಡ್ ಹೋಗ್ಬೇಕು. ಎಂತ ಸಿಲ್ಲಿ ಪ್ರಶ್ನೆಗಳನ್ನ ಮಾಡ್ಲಾರ್ದಂದ್ರ ಅದಕ್ಕೆ ಹೇಳಲಾಕ ಬಾರದಂತ ಸಿಲ್ಲಿ ಪ್ರಶ್ನೆಗಳನ್ನು ಇವತ್ತು ಮುಖ್ಯಮಂತ್ರಿ ಒಂದು ಗಾಡಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಸಾಮಾನ್ಯ ಸಾರಿಗೆ ಸರ್ಕಾರ ಒಂದು ಗಾಡಿ ಕೊಟ್ಟಾರ. ಆ ಸರ್ಕಾರದ ಗಾಡಿ ಹೋಗ್ಬೇಕು, ಸ್ವಂತ ಗಾಡಿ ತಗೊಂಡು ಇವತ್ತು ಅಶೋಕ್ ಪಟೇಲ್ ಸಾಹೇಬ್ರಿಗೆ ಒಂದು ಗಾಡಿ ಕೊಟ್ಟಿದ್ದಾರೆ. ಮುಖ್ಯ ಸಚಿವ ಅವರು ಸರ್ಕಾರ ಗಾಡಿ ಹೋಗೋದಾರೆ ಹೇಳ್ತಾವ. ಅಂದ್ರೆ ನಾವು ಮನೆ ಗಾಡಿ ತಗೊಂಡು ಹೋಗ್ಬೋದು, ಸರ್ಕಾರ ಗಾಡಿ ತಗೊಂಡ್ ಹೋಗ್ಬೇಕು ಅನ್ನೋ ಇಷ್ಟು ಪರಿತ್ಯಾಗ ಟೀಕಾ ಮಾಡಿರ್ತಕ್ಕಂಥವ್ರು ಅಲ್ಲಿ ಆಡಳಿತ ಮಂಡಳಿ ಚುನಾವಣೆ ಅದಕ್ಕೆ ಬಾಡಿಗೆ ಬಂಟಾಗ ಕರ್ಕೊಂಡು ಹೋಗ್ತಿದ್ರೆ ಮಾತಾಡೋದಕ್ಕಿಂತ ನೇರವಾಗಿ ಪ್ರಶ್ನೆಗಳನ್ನ ಕೇಳಿಸಿ 5 ವರ್ಷ ಆಡಳಿತ ಅವಧಿಯೊಳಗೆ 5 ಜನರಲ್ ಬಾಡಿ ಮೀಟಿಂಗ್ ನಾವು ಮಾಡಿದ್ವಿ. 5 ಜನರಲ್ ಬಾಡಿ ಮೀಟಿಂಗ್ ಒಳಗೆ ನಮ್ಮ ಸಲಹೆ ಸೂಚನೆ ಕೊಡ್ಲಿಕ್ಕೆ ಅವ್ರ ಮನೆಗೆ ಹಲವು ಪತ್ರಿಕೆಗಳನ್ನ ನಾವು ಕಳಿಸಿದ್ವಿ. ಹಲವು ಪತ್ರಿಕೆ ಸಲಹೆ ನೋಡಂತ ಹೇಳಿ ಅದಕ್ಕೊಬ್ರು ಡ್ಯೂಟಿ ಇರ್ತಾವ. ಅದಕ್ಕೆ ಆಗಿರ್ತಕ್ಕಂಥ ಜಾಯಿಂಟ್ ಅಕೌಂಟ್ ಇರ್ತಾವ. ಎಲ್ಲರೂ ಟ್ಯಾಲಿ ಮಾಡ್ಕೊಂಡು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ನಾವೇನಪ್ಪಾ ಅಂದ್ರೆ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹಲವು ಪತ್ರಿಕೆ ಕಳಿಸಿದ್ವಿ. ಜನರಲ್ ಬಾಡಿ ಮೀಟಿಂಗ್ ನಾಗ ಒಂದು ಪ್ರಶ್ನೆಯನ್ನು ಕೇಳಿಲ್ಲ, ಅದಕ್ಕೊಂದು ಕೆಲಸ ಮಾಡತಕ್ಕಂಥ ಬಿಲ್ಕುಗಳಿಲ್ಲ. ಆದ್ರೆ ಹಿಂದಿನ ಚುನಾವಣೆಯೊಳಗ 4,500 ಮತದಾನ ಕೇಳ್ಕೊಳ್ತಿದ್ರೆ ಹಿಂದಿನ ಬಾಗಿಲೇ ಬಂದು ನೋಡೋದೈತಿ. ಇವತ್ತು ನಾ ಹೇಳ್ತಾ ಗಂಟಾ ವರ್ಷ ಹೇಳ್ತೆ, ಹಿಂದಿನ ಬಾಗಿಲಿಗೆ ನಾವು ಬಂದಿಲ್ಲ, ಮುಂದಿನ ಬಾಗಿಲಿನ ಬಂದಿವಿ. ಚುನಾವಣೆಯಲ್ಲಿ ಗೆದ್ದು ಬಂದಿವಿ. ಅದಕ್ಕಿಂತ ಹೆಚ್ಚ 14,000 ಮತದಾನ ಗೆದ್ದು ಬಂದಿದ್ವಿ. ಅದಕ್ಕಿಂತ ಚುನಾವಣೆ ಸಹಿತ ಎಲ್ಲ ಮತದಾನ ಬಂದಿವಿ. ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರ ಸಹಕಾರಿ ಕ್ಷೇತ್ರದೊಳಗ ಯಾರಿಗೆ 2 ಜನರಲ್ ಮೀಟಿಂಗ್ ಹಾಜರಾಗ್ತಾರಲ್ಲ ಅಂತ ಅವಕಾಶ ಕೊಡ್ಬೇಕನ್ನುವಂತ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ಈ ವರ್ಷ 9,000 ಮತದಾನ ಜನರಲ್ ಮೀಟಿಂಗ್ ಸಹಿ ಮಾಡಿರ್ತಕ್ಕಂಥ 9,000 ಮತದಾನ 9,000 ಮತದಾನ ಮಾದೇವಪ್ಪ ಯಾದವ್ ಹೇಳಿದ್ರು. ಇಲ್ಲ ಬ್ಯಾಡಿ 9,000 ಮತದಾನ ನಮ್ಮ 17,000 ವೋಟರ್ಸ್ 21,000 ಸೇರಿರ್ಬೋದು. 17,000 ವೋಟರ್ಸ್ 17,000ದಾಗ 2ರಿಂದ 3ರಿಂದ 4,000 ಮಂದಿ ಮೈ ತೆಗ್ಯಾರ. ಅಂದ್ರೆ 17,000 3,000 14,000 ಮಂದಿ. ಇನ್ನು 9,000 ಬರ್ತಾರ. ಇನ್ನು 3ರಿಂದ 4,000 ವೋಟರ್ಸ್ ಜಾಸ್ತಿ ಆಗ್ತಾವ. ಎಲ್ಲರೂ ಒಟ್ಟಾಗಿ ಒಪ್ಪೆ ಚುನಾವಣೆ ಮಾಡಿದ್ರೆ ಯಾರು ಗೆಲ್ದಿ ಪ್ರಸಾದ ನೋಡೋಣ ಅನ್ನೋಂತ ಮಾತನ್ನ ಮಾದೇವಪ್ಪ ಹೇಳಿದಾಗ ನಾ ಚುನಾವಣೆ ಅಧ್ಯಕ್ಷ ನಾನು ಒಪ್ಪಿಗೆ ಕೊಟ್ಟಾಗ ನಾನು ಸಹಿ ಮಾಡಿದಾಗ ಇವತ್ತೆಲ್ಲಾ ಚುನಾವಣೆಗಳಿಗೂ ಮತದಾರ ಅವಕಾಶ ಕೊಟ್ಟಿದ್ವಿ. ಇವ್ರು ಹೇಳ್ತಾರು ನಾವು ಕೋರ್ಟಿಗೆ ಹೋಗಿ ಬಂದಿವಿ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತಗೊಂಡ್ ಬಂದಿವಿ, ಒಟ್ಟು ಮತದಾರ ನಾವು ಮಾಡುದು. ಎಂತ ಬಂಡತನ ಮಾತನಾಡ್ತೀರಿ, ಎಂತ ಬಂಡತನ ಮಾತನಾಡ್ತೀರಿ. ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಸಹಿ ಹಾಕಿರ್ತಕ್ಕಂಥವ್ರು ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಅದಕ್ಕೆ ಸರ್ವೇ ಸಾಮಾನ್ಯ ಒಪ್ಪಿಗೆ ಕೊಟ್ಟಾಗ ಇವತ್ತು ನಮಗೆ ಪರ್ಮಿಷನ್ ಕೊಡ್ತಾರೋ, ಶುಗರ್ ಕಮಿಷನ್ ಆಫೀಸರ್ ಪರ್ಮಿಷನ್ ಕೊಡ್ತಾರೋ, ಸರ್ಕಾರ ಮಾನ್ಯತೆ ಕೊಡ್ತಾರ. ಆ ನಿಟ್ಟಿನ ನಾವು ಕೆಲಸ ಮಾಡ್ತೀವಿ. ಇವ್ರು ಹೇಳ್ತಾರೆ ಹಿಂಗಿರ್ತಾರ ಹಿಸ್ಟ್ರಿ ಬಾಗಿಲಿ ಬಂದ್ರು ಈ ಸಲ ಮುಂದಿನ ಬಾಗಿಲಿ ಬರ್ಬೇಕಂತ ಹೋಗಿ ನಾವು ಸುಪ್ರೀಂ ಕೋರ್ಟ್ ನಾವು ಮಾಡ್ಕೊಂಡ್ ಬಂದಿವಿ. ಹೈಕೋರ್ಟ್ ಒಂದ್ ಯಾವ್ದಾದ್ರು ಒಂದು ಅಕಸ್ಮಾತ್ ನೀವು ಮಾಡ್ಕೊಂಡ್ ಬಂದಿದ್ದು ಒಂದು ಪತ್ರಿಕೆ ಅಂತ ಕೊಡ್ರಿ. ನಾನು ಇವತ್ತು ದಶಕ ಸಹಕಾರಿ ಅರ್ಥ ಅಲ್ಲ, ರಾಜಕೀಯ ಅಂತ ನಾವು ಏನೋ ದಾಖಲಾಗಿರ್ತಾವ. ನೀವು ಮಾಡಿಸೋ ಕೋರ್ಟ್ ಮುಖಾಂತರ ದಾಖಲೆ ಇರ್ತಾರ. ರಾಜಕಾರಣ ನೀವು ಅಂತೇನೆ ಬಂಡದ ಮಾತುಗಳನ್ನ ಬಿಡ್ರಿ. ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸೇವೆ ಜನರಿಗೆ ಉತ್ಸವದಲ್ಲಿ ಕೆಲಸವನ್ನು ಮಾಡಿ ಸಾರ್ವಜನಿಕ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಬಹಳ ಪ್ರತ್ಯಾವಂತರಿದೆ. ಬಹಳ ಒಂದು ಚಾರಿತ್ರಿಕೆಯನ್ನು ಬೆಳೆಯಬೇಕಂತ
ಸ್ವತಂತ್ರ ಹೋರಾಟದಕ್ಕಿಂತ ಹಚ್ಚಿರ್ತಕ್ಕಂತ ಸಾಲಹಳ್ಳಿ ಗ್ರಾಮದೊಳಗ ಇವತ್ತು ಬಹಳ ಮಂದಿ ಶಾಸಕರನ್ನ ಹೆಚ್ಚು ಶಾಸಕರನ್ನ ಕಳಿಸಿರ್ತಕ್ಕಂತ ಒಂದು ಕ್ಷೇತ್ರ ಯಾವ್ದು ಅಂದ್ರೆ ಅದು ಸಾಲಹಳ್ಳಿ ಭಾಗವಾಗಿ